ಮುಚ್ಚೋಯ್ತು ಕೆಂಪು ಸಮುದ್ರ. ಯುದ್ಧದ ಬಾಗಿಲಿಗೆ ಸೌದಿ ಪಾಕಿಸ್ತಾನ. ಜಾಗತಿಕ ತೈಲ ಮಾರ್ಗಕ್ಕೆ ಬಿತ್ತು ಹೊಸ ಬೆಂಕಿ. ಸ್ನೇಹಿತರೆ, ಇಷ್ಟು ದಿನ ಮಿಡಲ್ ಈಸ್ಟ್ನಲ್ಲಿ ಏನಾಗಬಾರ್ದು ಅಂತ ಜಗತ್ತು ಅಂದ್ಕೊಂಡಿತ್ತು, ಅದೇ ಆಗಿದೆ. ಪ್ರಪಂಚದ ವ್ಯಾಪಾರದ ಜೀವನಾಡಿ ಅಂತ ಕರೆಯಲಾಗ್ತಾ ಇದ್ದ ಕೆಂಪು ಸಮುದ್ರವನ್ನು ಕ್ಲೋಸ್ ಮಾಡಲಾಗಿದೆ. ಯಮನ್ ದೇಶದ ಹುತಿ ಬಂಡುಕೋರರು, ಅಂದರೆ ಅರ್ಧ ಯಮೆನನ್ನು ಆಳೋ ಇರಾನ್ನ ಶಿಷ್ಯರು, ಚೇಲಾಗಳಿವರು, ಅವರು ಈ ಘೋಷಣೆ ಮಾಡಿದ್ದಾರೆ. ಅರಬ್ ದೊಡ್ಡಣ್ಣ ಸೌದಿ ಅರೇಬಿಯಾಗೆ ದೊಡ್ಡ ಆಘಾತ ಆಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಸರ್ವಾಂಗಗಳಲ್ಲೂ ನಡುಕ ಆಗೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಿದ್ದಾವೆ. ಈಗ ಪಾಕಿಸ್ತಾನ ನೇರವಾಗಿ ಹುತಿಗಳ ಮೇಲೆ ಯುದ್ಧಕ್ಕೆ ಎಂಟರ್ ಆಗಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕೆ, ಏನಾಯಿತು? ಇರಾನ್ ತನ್ನ ಕಡೆ ಅಸ್ತ್ರವನ್ನು, ಹುತಿಗಳನ್ನು, ತನ್ನ ಶಿಷ್ಯರನ್ನು ಬಿಟ್ಟೇ ಬಿಡ್ತಾ? ಇದರ ಪರಿಣಾಮ ಭಾರತದ ಮೇಲೇನಾಗುತ್ತೆ? ಜಾಗತಿಕ ಮಟ್ಟದಲ್ಲಿ ಆಯಿಲ್ ಪ್ರೈಸ್ ಮೇಲೆ ಇನ್ನಷ್ಟು ಶಾಕ್ ಬರುತ್ತಾ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸೌದಿ ವಿರುದ್ಧ ದಿಗ್ಬಂಧನ, ಭಯಾನಕ ಘೋಷಣೆ ಮಾಡಿದ ಹುತಿಗಳು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಹಾರ್ಮುಜ್ನಲ್ಲಿ ಎರಡೆರಡು ದಿಗ್ಬಂಧನ ಇದೆ. ಒಂದು ಹಾರ್ಮುಜ್ನಲ್ಲಿ ಕ್ರಾಸ್ ಆಗಂಗಿಲ್ಲ ಅಂತ ಹೇಳಿ ಇರಾನ್ ಹಾಕಿರೋ ಬ್ಲಾಕೇಡ್. ಎರಡನೇದು ಇದೇ ಇರಾನ್ಗೆ ಅಮೆರಿಕ ಹಾರ್ಮುಜ್ ಹೊರಗಡೆ ಕುತ್ಕೊಂಡು ನಾವು ನಿಮಗೆ ಔಟ್ಸೈಡ್ ಇಂದ ಬ್ಲಾಕ್ ಮಾಡ್ತೀವಿ ಅಂತ ಮಾಡಿರೋ ಬ್ಲಾಕೇಜ್. ಈ ಎರಡು ಬ್ಲಾಕೇಡ್ಗಳಿಗೆ ಜಗತ್ತು ದೊಡ್ಡ ಬೆಲೆ ತೆರ್ತಾ ಇದೆ. ಈಗ ಅದರ ನಡುವೆ ಇನ್ನೊಂದು ಜಲಮಾರ್ಗ ಬಾಬ್ ಅಲ್ ಮಂಡೇಬನ್ನ ಕೂಡ ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಬೆಂಬಲಿಗ ಹುತಿಗಳು ಅನೌನ್ಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಇದು ಒಂದು ಸೈಡು, ಇದು ಹಾರ್ಮುಜ್, ಇದು ನೋಡ್ತಾ ಇದ್ದೀರಲ್ಲ, ಇದರ ಇನ್ನೊಂದು ಸೈಡ್ನಲ್ಲಿರೋದು ಬಾಬ್ ಅಲ್ ಮಂಡೇಬ್ ಜಲಸಂಧಿ. ಅಲ್ಲೂ ಕೂಡ ಬ್ಲಾಕ್ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಹುತಿಗಳ ಬಗ್ಗೆ ನಿಮ್ಗೆ ಐಡಿಯಾ ಇರ್ಬೋದು, ನಾವು ಕೂಡ ಡಿಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಯೆಮೆನ್ನ ಭಯಾನಕ ಸತ್ಯಕತೆ ಅನ್ನೋ ವಿಡಿಯೋ ಹೇಳಿದಾಗ. ಸ್ನೇಹಿತರೆ, 1990ರ ದಶಕದಲ್ಲಿ ಯೆಮೆನ್ನ ಉತ್ತರದ ಸಾದಾ ಪ್ರಾಂತ್ಯದಲ್ಲಿ ಹುಟ್ಟುಕೊಂಡ ರಾಜಕೀಯ ಮತ್ತು ಸೇನಾ ಸಂಘಟನೆ ಇದು. ಆರಂಭದಲ್ಲಿ ಯೆಮೆನ್ ಸರ್ಕಾರದ ವಿರುದ್ಧ ನಾರ್ಮಲ್ ಹೋರಾಟ ಮಾಡ್ತಾ ಇತ್ತು. ಆದರೆ ಆಮೇಲೆ ನಡೆದ ಯೆಮೆನ್ ಅಂತರ್ಯುದ್ಧದಲ್ಲಿ ದೊಡ್ಡ ಮಿಲಿಟರಿ ಶಕ್ತಿಯಾಗಿ ಬೆಳೆದರು. 2014ರಲ್ಲಿ ಯೆಮೆನ್ ರಾಜಧಾನಿ ಸನಾವನ್ನೇ ವಶಕ್ಕೆ ತಗೊಂಡಿದ್ದಾರೆ ಅವರು. ಇವತ್ತಿಗೂ ಕೆಂಪು ಸಮುದ್ರದ ಕರಾವಳಿ ತೀರ ಸೇರಿದ ಹಾಗೆ ಯೆಮೆನ್ನ ಉತ್ತರ ಭಾಗದ ಬಹುಪಾಲು ಪ್ರದೇಶ ಇವರ ಕಂಟ್ರೋಲ್ನಲ್ಲಿದೆ. ಇರಾನ್ ಇವರಿಗೆ ಬೇಕಾದ ಎಲ್ಲ ಸಹಾಯ ಮಾಡ್ತಾ ಇದೆ. ಈ ಭಾಗದಲ್ಲಿ ಸೌದಿಗೂ ಭಯ ಹುಟ್ಟಿಸುವ ಅತಿದೊಡ್ಡ ಮಿಲಿಟರಿ ಅಂತ ಹೇಳಿದ್ರೆ ಹೌತಿಗಳು. ಅವರೇ ಈಗ ವಿಡಿಯೋ ರಿಲೀಸ್ ಮಾಡಿ ದಿಗ್ಬಂಧನ ಮಾಡಿದೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇವಾಗಿನಿಂದ ಸೌದಿ ಅರೇಬಿಯಾಗೆ ಸೇರಿರುವ ಅಥವಾ ಸೌದಿಯ ಬಂದರುಗಳಿಗೆ ಹೋಗುವ ಯಾವುದೇ ರಾಷ್ಟ್ರದ ಹಡಗನ್ನು ನಾವು ಬಿಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲದೆ ಆ ಹಡಗುಗಳು ಯಾವುದೇ ಕಾರಣಕ್ಕೂ ಕೆಂಪು ಸಮುದ್ರ, ಗಲ್ಫ್ ಆಫ್ ಎಡೆನ್ ಮತ್ತು ಬಾಬ್ ಅಲ್ ಮಂಡೇಬ್ ಜಲಸಂಧಿಯನ್ನು ಪ್ರವೇಶ ಮಾಡೋ ಹಾಗಿಲ್ಲ ಅಂತ ಲೊಕೇಶನ್ಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಇದರಿಂದ ಜಗತ್ತಿನ ಮೇಲೆ, ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಅದು ನೋಡೋಕ್ಕಿಂತ ಮುಂಚೆ ಹುತಿಗಳು ಈ ಥರ ಯಾಕೆ ರೊಚ್ಚಿಗೆದ್ರು ಅಥವಾ ಇರಾನ್ ಯಾಕೆ ರೊಚ್ಚಿಗೆದ್ದು ಅವ್ರನ್ನ ಆಕ್ಟಿವೇಟ್ ಮಾಡ್ತು ಅಂತ ಅರ್ಥ ಮಾಡ್ಕೋಬೇಕು. ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೀತಿರೋದು ನಿಮಗೆಲ್ಲ ಗೊತ್ತು. ಇಷ್ಟು ದಿನ ಹುತಿಗಳು ಯುದ್ಧಕ್ಕೆ ಎಂಟರ್ ಆಗಿರಲಿಲ್ಲ. ಯಾಕಂದರೆ ಇರಾನಿಗೆ ಹೊಡೆಯೋಕ್ಕಿಂತ ಮುಂಚೆ ಅಮೆರಿಕ, ಇಸ್ರೇಲ್ ಸೇರಿಕೊಂಡು ಸರಿಯಾಗಿ ಹುತಿಗಳಿಗೆ ಪೆಟ್ಟನ್ನು ಕೊಟ್ಟು ಕೂರಿಸಿದ್ರು. ಆದರೆ ಕಳೆದ ವಾರ ಇರಾನ್ನಿಂದ ಹುತಿಗಳ ನಿಯೋಗವೊಂದು ಯೆಮೆನಿಗೆ ಬರ್ತಾ ಇತ್ತು. ಆ ನಿಯೋಗದ ವಿಮಾನ ಲ್ಯಾಂಡ್ ಆಗೋದನ್ನು ತಡೆಯೋಕೆ ಸೌದಿ ನೇತೃತ್ವದ ಪಡೆಗಳು ಯೆಮೆನ್ನ ಸನಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ವು. ಯಾವಾಗ ಸೌದಿ ಪಡೆಗಳು ಯೆಮೆನ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ವು, ಅದಕ್ಕೆ ಪ್ರತಿಯಾಗಿ ಹುತಿಗಳು ನೇರವಾಗಿ ದಕ್ಷಿಣ ಸೌದಿ ಅರೇಬಿಯಾದ ಅಬ್ಹಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ಹಾರಿಸಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ. ಈ ನಡುವೆ ಇರಾನ್ ಹುತಿಗಳಿಗೆ ಒಂದು ಆದೇಶ ಕೊಡ್ತು. ಮಕ್ಕಳ, ಅಮೆರಿಕ ಏನಾದರೂ ನಮ್ಮ ಇನ್ಫ್ರಾ ಮೇಲೆ ದಾಳಿ ಮಾಡಿದ್ರೆ, ಇರಾನ್ನಲ್ಲಿ ಮೂಲಸೌಕರ್ಯಗಳಿಗೆ ಹೊಡೆದ್ರೆ, ನಮ್ಮ ಮಕ್ಕಳು ತಾನೇ, ನೀವು ಶಿಷ್ಯರು ತಾನೆ, ನೀವು ಶುರು ಮಾಡಿ, ನೀವು ಬಿಡಬೇಡಿ, ಕೆಂಪು ಸಮುದ್ರವನ್ನು ಕ್ಲೋಸ್ ಮಾಡಿ ಅಂತ ಸೂಚಿಸಿದ್ರು. ಇದರ ಪರಿಣಾಮವೇ ಈಗ ಸೌದಿ ಅರೇಬಿಯಾಗೆ ಕೆಂಪು ಸಮುದ್ರ ಬಂದ್ ಆಗಿದೆ ಅಂತ ಹುತಿಗಳು ಹೇಳಿದ್ದಾರೆ. ಇದು ಜಗತ್ತಿಗೆ, ಅದರಲ್ಲೂ ಕೂಡ ಸೌದಿಗೆ ದೊಡ್ಡ ಶಾಕ್. ಯಾಕಂದರೆ ಮ್ಯಾಪ್ ಗಮನಿಸಿ, ಹಿಂದೂ ಮಹಾಸಾಗರದಿಂದ ಅರಬ್ಬಿ ಸಮುದ್ರಕ್ಕೆ ಬಂದು ಅಲ್ಲಿಂದ ಯುರೋಪ್ ಕಡೆಗೆ ಹೋಗಬೇಕು ಅಂದರೆ ಕೆಂಪು ಸಮುದ್ರದ ದಾರಿ ಬೇಕೇ ಬೇಕು. ಅದರಲ್ಲೂ ಇಲ್ಲೊಂದು ಚಿಕ್ಕ ದಾರಿಯನ್ನು ಪಾಸ್ ಮಾಡಬೇಕು. ಇದನ್ನು ಬಾಬ್ ಅಲ್ ಮಂಡೇಬ್ ಜಲಸಂಧಿ ಅಂತ ಕರೀತಾರೆ. ಇದರ ಒಂದು ಕಡೆ ಆಫ್ರಿಕಾದ ಜಿಬೂಟಿ ಇದ್ರೆ, ಇನ್ನೊಂದು ಕಡೆಗೆ ಹುತಿ ಕಂಟ್ರೋಲ್ ಇರೋ ಯೆಮೆನ್ ಇದೆ. ಈ ಜಲಸಂಧಿಯ ಅಗಲ ಕೇವಲ 29 ಕಿಲೋಮೀಟರ್. ಯೆಮೆನ್ ಕರಾವಳಿಯಲ್ಲಿ ನಿಂತು ಬರಿಗಣ್ಣಲ್ಲಿ ನೋಡಿದ್ರೂ ಕೂಡ ಹಡಗುಗಳು ಹೋಗೋದು ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿಯಿಂದ ತೈಲ ಸಾಗಾಣಿಕೆ ಮಾಡೋಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸೌದಿ ಏನು ಮಾಡ್ತಿದೆ, ತನ್ನ ತೈಲ ರಫ್ತಿಗಾಗಿ ಸಂಪೂರ್ಣ ಕೆಂಪು ಸಮುದ್ರದ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲಿರೋ ತನ್ನ ಯಾಂಬೂ ಬಂದರನ್ನು ನಂಬಿಕೊಂಡಿದೆ. ಈಸ್ಟ್ ವೆಸ್ಟ್ ಪೈಪ್ಲೈನ್ ಮೂಲಕ ಪೈಪ್ಲೈನಲ್ಲಿ ತುಂಬಿಟ್ಟು ಸೌದಿ ತನ್ನ ಇನ್ನೊಂದು ದಿಕ್ಕಿಗೆ ಕೆಂಪು ಸಮುದ್ರ ತೀರಕ್ಕೆ ತೈಲವನ್ನು ಕಳಿಸಿ ಅಲ್ಲಿಂದ ರಫ್ತು ಮಾಡ್ತಾ ಇತ್ತು.
ಸೌದಿಗೆ ಮಾತ್ರ ಅನುಕೂಲ ಇದ್ದಿದ್ದು. ಹೊರ್ಮುಜ್ ಜಲಸಂಧಿಯಿಂದ ಈ ಕಡೆ ಕೆಂಪು ಸಮುದ್ರ ತನಕ ಚಾಚಿಕೊಂಡಿರೋ ದೊಡ್ಡ ರಾಷ್ಟ್ರ ಅಲ್ವಾ ಸೌದಿ, ಹಾಗಾಗಿ ಅಡ್ವಾಂಟೇಜ್ ಅವರಿಗೆ. 1200 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅನೇಕ ಬಂದರುಗಳನ್ನು ಕನೆಕ್ಟ್ ಮಾಡುತ್ತೆ. ಅದರಲ್ಲಿ ಯಾನ್ಬು ಬಂದರು ಇಂಪಾರ್ಟೆಂಟ್. ಇದರ ಮೂಲಕ ದಿನಕ್ಕೆ 70 ಲಕ್ಷ ಬ್ಯಾರೆಲ್ ತೈಲವನ್ನ ಸೌದಿ ಬೇರೆ ರಾಷ್ಟ್ರಗಳಿಗೆ ಸರಬರಾಜು ಮಾಡ್ತಾ ಇತ್ತು. ಈಗ ಅಲ್ಲಿಗೆ ಬ್ಲಾಕೇಡ್ ಹಾಕಿರೋದು ಸೌದಿಯ ನರನಾಡಿಗಳಿಗೆ ಕತ್ತರಿ ಹಾಕದಂಗಾಗಿದೆ ಈಗ ಅವರಿಗೆ. ಅಷ್ಟೇ ಅಲ್ಲ, ಅಮೆರಿಕ ವಿರುದ್ಧ ಇರಾನ್ ಅಂತಿಮ ಅಸ್ತ್ರವನ್ನ ಪ್ರಯೋಗ ಮಾಡದಂತಾಗಿದೆ. ಇದರಿಂದ ಅಮೆರಿಕ ಇರಾನ್ ಮೇಲಿನ ದಾಳಿಯನ್ನು ಕಮ್ಮಿ ಮಾಡಬಹುದು ಅಥವಾ ಇನ್ನೂ ಹೆಚ್ಚು ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೇನಾದರೂ ಆದರೆ ಭಾರತ ಸೇರಿ ಇಡೀ ಜಗತ್ತು ದೊಡ್ಡ ಇಕ್ಕಟ್ಟಿಗೆ ಸಿಲುಕ್ತಾರೆ. ಭಾರತಕ್ಕೇನು ಸಮಸ್ಯೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ನಮ್ಮ ಚಾನಲ್ನ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಆಮೇಲೆ ನೋಡೋಕೆ ಶುರು ಮಾಡ್ಬೋದು. ಇದುವರೆಗೂ ನಾವು ಮಾಡಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ ಸ್ಕ್ರೋಲ್ ಮಾಡಿ ಚೆಕ್ ಮಾಡ್ಬೋದು. ಅದು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಆಮೇಲೆ ನೀವು ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಭಾರತಕ್ಕೆ ಏನು ಶಾಕ್? ಭಾರತ ಸೌದಿ ಅರೇಬಿಯಾದಿಂದ ತನ್ನ ಟೋಟಲ್ ತೈಲ ಇಂಪೋರ್ಟ್ ಅಲ್ಲಿ 10 to 14% ಅನ್ನ ಅಲ್ಲಿಂದ ತರಿಸ್ಕೊಳ್ಳುತ್ತೆ. ಒಟ್ಟಾರೆ ಕೆಂಪು ಸಮುದ್ರ ನೋಡಿದ್ರೂ ಕೂಡ ನಮ್ಮ ಒಟ್ಟು ವಿದೇಶಿ ವ್ಯಾಪಾರದ ವಿಚಾರಕ್ಕೆ ಮಾರ್ಗ ತುಂಬಾ ಇಂಪಾರ್ಟೆಂಟ್. ಭಾರತದಿಂದ ಯುರೋಪ್, ನಾರ್ತ್ ಆಫ್ರಿಕಾ ಹಾಗೂ ಅಮೆರಿಕದ ಈಸ್ಟ್ ಕೋಸ್ಟ್ಗೆ ಹೋಗೋ 80% ಸರಕು ಈ ಸುಯೇಸ್ ಕಾಲುವೆ ಮೂಲಕನೇ ಹೋಗೋದು. ದುಡ್ಡಿನ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ವರ್ಷಕ್ಕೆ ಸುಮಾರು 200 ರಿಂದ 240 ಬಿಲಿಯನ್ ಡಾಲರ್ ನಷ್ಟು ಫಾರಿನ್ ಟ್ರೇಡ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಈ ರೂಟ್ ಮುಖಾಂತರವೇ ನಡೆಯೋದು. ಇಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಹಡಗುಗಳು ಇಡೀ ಆಫ್ರಿಕಾ ಖಂಡವನ್ನು ಸುತ್ತಕೊಂಡು ಎಕ್ಸ್ಟ್ರಾ ಇಂಧನವನ್ನು, ಟ್ರಾವೆಲ್ ಟೈಮನ್ನು ವೇಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಇನ್ಶೂರೆನ್ಸ್ ಎಲ್ಲ ಕಟ್ಕೊಂಡು ಒದ್ದಾಡಬೇಕಾಗತ್ತೆ. ನಾವು ತರಿಸುವ ಕಚ್ಚಾ ತೈಲ, ರಸಗೊಬ್ಬರ ಇಡೀ ಸಪ್ಲೈ ಚೈನ್ ಮೇಲೆ ದೊಡ್ಡ ಏಟು ಬೀಳುತ್ತೆ. ಹಾಗೆ ನಮ್ಮ ರಫ್ತು ಆಮದು ಕೂಡ ಲೇಟ್ ಆಗಿ ದೇಶದಲ್ಲಿ ದೊಡ್ಡ ಮಟ್ಟದ ಬೆಲೆ ಏರಿಕೆಯ ಬಿಸಿ ತಟ್ಟಬಹುದು. ಇದೇ ಕಾರಣಕ್ಕೆ ಭಾರತ ಗಲ್ಫ್ ಆಫ್ ಎಡೆನ್ ಮತ್ತು ಕೆಂಪು ಸಮುದ್ರದ ಭಾಗದಲ್ಲಿ ತನ್ನ ನೌಕಾಪಡೆಯ ಹಡಗುಗಳನ್ನು ಕಾವಲಿಗೆ ನಿಲ್ಲಿಸಿದೆ. ಸೊಮಾಲಿಯಾ ಕಳ್ಳರು ಹಡಗನ್ನ ಹೈಜಾಕ್ ಮಾಡಿದಾಗ ಭಾರತ ಕಾರ್ಯಾಚರಣೆ ನಡೆಸಿ ಬಂದಿತ್ತು, ನಿಮಗೆ ನೆನಪಿರ್ಬೋದು. ಈಗ ಅದೇ ಜಾಗದಲ್ಲಿ ಸೌದಿ ಕಡೆಗೆ ಹೋಗೋ ಹಡಗನ್ನ ಹೊಡಿತೀವಿ ಅಂತೇಳಿ ಹೂತಿಗಳು ಹೇಳ್ತಿದ್ದಾರೆ. ಇದು ಭಾರತ ಸೇರಿ ಜಗತ್ತಿನ ಬಹುತೇಕ ರಾಷ್ಟ್ರಗಳನ್ನ ಕೆರಳಿಸೋ ಕೆಲಸ. ಒಂದು ವೇಳೆ ಸೌದಿ ತೈಲ ತರಿಸ್ಕೊಳ್ಳೋಕೆ ಭಾರತದ ಹಡಗುಗಳು ಹೋದಾಗ ಅಲ್ಲಿ ಇವರು ಅಟ್ಯಾಕ್ ಮಾಡಿದ್ರೆ ಮುಂದೆ ಏನಾಗಬಹುದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಜೊತೆಗೆ ಸ್ನೇಹಿತರೆ, ಪಾಕಿಸ್ತಾನಕ್ಕೂ ದೊಡ್ಡ ಶಾಕ್ ಇದು. ಅವರೀಗ ಸೌದಿಯೊಂದಿಗೆ ಮಾಡ್ಕೊಂಡಿರೋ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಪ್ರಕಾರ ಸೌದಿ ಪರವಾಗಿ ಹುತಿಗಳನ್ನ ಎದುರು ಹಾಕೊಂಡು ಯುದ್ಧಕ್ಕೆ ಹೋಗಲೇಬೇಕಾಗತ್ತೆ. ಆಲ್ರೆಡಿ ರಿಪೋರ್ಟ್ಸ್ ಬಂದಿದ್ವು. ಇರಾನ್ ಅವರಿಗೆ ಹೇಳಿದಾರಂತೆ ಪಾಕಿಸ್ತಾನದವರು, ನೋಡಿ ನಿಮ್ಮ ಶಿಷ್ಯಂದರಿಗೆ ಹೇಳಿ, ಅವ್ರು ನಿಮ್ಮ ಶಿಷ್ಯರು ಸೌದಿ ತೊಂದರೆ ಕೊಟ್ಟರೆ ನಾವು ಯುದ್ಧ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳಿದ್ರು ಅಂತ ರಿಪೋರ್ಟ್ಸ್ ಬಂದಿದ್ವು. ಈಗ ಹೂತಿಗಳು ಸೌದಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರಲ್ಲ, ಸಮುದ್ರ ಮಾರ್ಗ ಬಂದ್ ಮಾಡಿ. ಇದೊಂಥರ ಆ್ಯಕ್ಟ್ ಆಫ್ ವಾರೇ ಅಲ್ವಾ, ಸೌದಿ ಆರ್ಥಿಕತೆಗೆ ಪೆಟ್ಟನ್ನು ಕೊಡೋದು. ಸೌದಿ ಈಗ ಯೆಮೆನ್ ಅವ್ರಿಗೆ ಹೊಡೆಯುತ್ತಲ್ವ, ಈಗ ಹಡಗಿನ ಮೇಲೆ ದಾಳಿ ಆದರೆ ಹೊಡೆದಾಟ ಶುರುವಾಗುತ್ತಲ್ಲ, ಆವಾಗ ಪಾಕಿಸ್ತಾನ ಅನಿವಾರ್ಯವಾಗಿ ಯುದ್ಧಕ್ಕೆ ಅದನ್ನು ಪಾಕಿಸ್ತಾನವನ್ನು ಕಾಲು ಹಿಡಿದು ಎಳ್ಕೊಂಡೋದಂಗಾಗತ್ತೆ. ಬನ್ನಿ ಯುದ್ಧ ಮಾಡಿ ಅಂಥೇಳಿ. ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಸೌದಿಯ ರಕ್ಷಣೆಗೆ ಹೇಗೆ ಹೋಗ್ತಾರೆ ಪಾಕಿಗಳು? ಹುತಿಗಳಿಗೆ ಹೊಡೆದ್ರೆ ಇರಾನನ್ನು ಕೂಡ ಎದುರಾಕೋಬೇಕಾಗತ್ತೆ. ಇರಾನ್ ಜೊತೆಗೆ ಪಾಕಿಸ್ತಾನಿಯರು ಬಾರ್ಡರನ್ನು ಶೇರ್ ಮಾಡ್ಕೊಳ್ತಾರೆ. ಆ ರಿಸ್ಕನ್ನು ಪಾಕಿಸ್ತಾನ ತಗೊಳ್ಳುತ್ತಾ ಬಲೂಚಿಗಳ ಹೋರಾಟ, ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿಸ್ತಾನ್ ತಾಲಿಬಾನಿಗಳ ಹೋರಾಟ, POKನಲ್ಲಿ ಅಲ್ಲಿನ ಕಾಶ್ಮೀರಿಗಳ ಪಾಕ್ ವಿರೋಧಿ ಪ್ರತಿಭಟನೆ, ಮತ್ತೊಂದು ಕಡೆ ಭಾರತ ಕೂಡ ನೋಡ್ತಾ ಇರುತ್ತೆ. ಇದೆಲ್ಲವನ್ನ ಪಾಕ್ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಅವ್ರಿಗೂ ದೊಡ್ಡ ಚಾಲೆಂಜ್ ಇದು. ಇದ್ರ ಬಗ್ಗೆ ಏನೇ ಫರ್ದರ್ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.